ಸುನೀತಾ ಕರೆದ್ರಪ್ಪ ನಿನ್ನ ಫ್ರೆಂಡ್ ದೇವಕಿ ಇದ್ದಾಳಲ್ಲ ಅವಳದು ಮದುವೆ ಆಗಿದೆಯಾ? ಇಲ್ಲ, ಯಾಕೆ? ಹೀಗೆ ಸುಮ್ಮನೆ ಕೇಳಿದೆ ಅಷ್ಟೇ. ಆಗಬೇಕಿತ್ತು, ನಮ್ಮ ಕಲೀಗ್ ವಾಸು ಜೊತೆ. ಆದರೆ ಅವನೀಗ ಅಮೇರಿಕಾಗೆ ಹೊರಟೋಗಿದ್ದಾನೆ. ಓ, ಮತ್ತೆ ಅವ್ನು ಬಂದಮೇಲೆ ಇನ್ನು ಮದುವೆ. ಅದು ಅಲ್ಲದೆ ಅವಳಿಗೊಂದು ಅಕ್ಕ ಇದ್ದಾಳೆ, ನಿವೇದಿತಾ ಅಂತ. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಈಗ ಸರಿಯಾಗಿದ್ದಾಳೆ. ಅವಳಿಗೆ ಮದುವೆ ಆದಮೇಲೆ ಇನ್ನು ದೇವಕಿಗೆ ಮದುವೆ. ಯಾರಾದರೂ ಒಳ್ಳೆ ಹುಡುಗ ಇದ್ರೆ ಹೇಳಿಯಪ್ಪ, ಅವಳು ನಿಜವಾಗ್ಲೂ ಒಳ್ಳೆ ಹುಡುಗಿ. ಸಂಬಂಧ ಕುದುರಿಸ್ಬೋದು, ಆದರೆ ಆಮೇಲೆ ಅದರಿಂದ ಹುಟ್ಕೊಳ್ಳೋ ಸಮಸ್ಯೆಗಳಿಗೂ ನಾವು ಸಿದ್ಧವಾಗಿರ್ಬೇಕಾಗತ್ತೆ. ಅಲ್ಲ, ಬೇರೆಯವ್ರ ಮನೆ ಸಮಸ್ಯೆಗೆ ತಲೆ ಕೊಡೋದೇ ಆಗೋಯ್ತಲ್ಲಮ್ಮ. ನಮ್ಮ ಸಮಸ್ಯೆಗಳ ಬಗ್ಗೆ ಯಾವಾಗ ಯೋಚನೆ ಮಾಡೋದು? ನಮ್ಮ ಮನೇಲಿ ಏನಪ್ಪ ಇದೆ ಸಮಸ್ಯೆ? ಇಷ್ಟು ದಿನ ಇದ್ದಿದ್ದು ನಾವೇ ಮಾಡ್ಕೊಂಡಿದ್ದು. ಅದು ಸಮಸ್ಯೆ ಅಲ್ಲ, ನಮ್ಮ ದುರಹಂಕಾರ. ನಿಮ್ಮಪ್ಪ ಹೇಳ್ತಿರೋದು ಅದಲ್ಲ ಸುನೀತಾ. ನಮ್ಮನೇಲೂ ಒಂದು ಮದುವೆ ಸಂಭ್ರಮ ಯಾಕೆ ನಡಿಬಾರ್ದು ಅಂತ. ಅಂದರೆ ನನಗೆ ಮದುವೆನಾ? ಹೌದಮ್ಮ, ನನ್ನ ಜೊತೆ ಕೆಲಸ ಮಾಡ್ತಿದ್ದವ್ರಿಗೆಲ್ಲ ಈಗ ಮಿಡ್ಲ್ ಸ್ಕೂಲ್ ಓದ್ತಿರೋ ಮೊಮ್ಮಕ್ಕಳಿದ್ದಾರೆ. ಅದು ಮಾತ್ರ ಅಲ್ಲ, ವಯಸ್ಸಿಗೆ ಬಂದು ಮಗಳಿರುವಾಗ ಮದುವೆ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಸದ್ಯಕ್ಕೆ ಆ ವಿಷಯ ಯೋಚನೆ ಮಾಡಬೇಡಿ. ನಾನಂತೂ ಮದುವೆ ವಿಷಯ ತಲೆನೇ ಕೆಡಿಸ್ಕೊಂಡಿಲ್ಲ. ಸಮಯ ಬಂದಾಗ ನೋಡೋಣ. ಹಾಗಂದರೆ ವಯಸ್ಸಿಗೆ ನಿನಗೋಸ್ಕರ ಕಾಯ್ತಾ ಇರುತ್ತಾ? ಮುಂದೆ ನಮ್ಮ ಕೈಲಾಗತ್ತೋ ಇಲ್ವೋ, ಈಗಲೇ ನಿಂಗೆ ಮದುವೆ ಮಾಡಿ ಒಂದು ಮಗು ಆಗಿಬಿಟ್ರೆ. ಮಗುನ ನೋಡಮ್ಮ ಸುನೀತಾ, ನನ್ನ ಫ್ರೆಂಡ್ ಒಬ್ಬ ರಾಮ್ ಪ್ರಸಾದ್ ಅಂತಿದ್ದಾನೆ. ಅವನ ಮಗ ಅಲೋಕ್ ಅಂತ. ವಯಸ್ಸಿನಲ್ಲಿ ನಿನಗಿಂತ ಸ್ವಲ್ಪ ದೊಡ್ಡವನಿರಬೇಕಷ್ಟೇ. ಡಬಲ್ ಗ್ರ್ಯಾಜುಯೇಟು, ಅನುಕೂಲಸ್ಥರು. ಅವರು ನಿನ್ನನ್ನು ನೋಡಿದಾರಂತೆ. ಮೊನ್ನೆ ಸಿಕ್ಕಿದಾಗ ಅವರೇ ಈ ಮಾತು ತೆಗೆದ್ರು. ನೀವು ಹೂ ಅನ್ನೋದಿದ್ರೆ ಈ ಮಾತುಕತೆನ ಮುಂದುವರಿಸ್ಬೋದು ನೋಡು. ಸಾರಿ ಅಪ್ಪ, ನನಗೀಗ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಮದುವೆ ಬಗ್ಗೆ ಮಾತಾಡಬೇಡಿ ಅಪ್ಪ. ಕಾಫಿ ತಗೊಳ್ಳೆ. ಬೇಡ ಬಿಡಮ್ಮ. ದೇವ್ಕಿ ಏನಾಯ್ತು? ಏನೂ ಇಲ್ಲ ಯಶೋದ. ಕೆಮ್ತಾ ಇದ್ರೆ ಯಾವಾಗಲೂ ಹೀಗೇನಾ? ಹಾಗೇನಿಲ್ಲ, ಒಂದೊಂದ್ಸಲ ಹಾಗಾಗತ್ತಷ್ಟೇ. ಈಗ ವೆದರ್ ಬೇರೆ ಕೋಲ್ಡ್ ಆಗಿದೆ ಅಲ್ವಾ? ಡಾಕ್ಟರ್ ತೋರಿಸ್ಲಿಲ್ವಾ? ಇಷ್ಟು ಚಿಕ್ಕ ವಿಷಯಕ್ಕೆ ಡಾಕ್ಟ್ರ್ ಯಾಕೆ? ಮೆಣಸಿನ ಕಷಾಯ ಕುಡಿದ್ರೆ ಕಡಿಮೆ ಆಗುತ್ತೆ. ಅಯ್ಯೋ, ಮೆಣಸಿನ ಕಷಾಯನ? ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ದೇವ್ಕಿ. ಬನ್ನಿ ಹೋಗೋಣ. ಎಲ್ಲಿಗೆ? ಡಾಕ್ಟ್ರ್ ಹತ್ರ. ಯಶೋದ, ಇಷ್ಟು ಚಿಕ್ಕ ಪುಟ್ಟದಕ್ಕೆಲ್ಲ ಡಾಕ್ಟ್ರ್ ಯಾಕೆ? ಸಣ್ಣದೇ ನಾಳೆ ದೊಡ್ಡದಾಗತ್ತೆ. ಅದು ಅಲ್ಲದೆ ನೀವೀಗ ಒಬ್ಬರೇ ಅಲ್ಲ, ಇಬ್ಬರು. ಕೆಮ್ಮು, ಅಂಟ್ರೋಗ, ಮಗುಗೇನಾದರೂ ಹೆಚ್ಚು ಕಡಿಮೆ ಆದರೆ ನಡೀರಿ, ಕಾರ್ ತರಿಸ್ತೀನಿ. ಅಯ್ಯೋ ದೇವ್ಕಿ, ಮರ್ತೇ ಬಿಟ್ಟಿದೆ. ಕಾರ್ ಮನೆಯಲ್ಲೇ ಇದೆ. ನೀವು ಬನ್ನಿ ಬನ್ನಿ, ಇದೆ ಬನ್ನಿ. ನೋಡಿ, ಎಲ್ಲ ಕಾಯಿಲೆಗೂ ಕೆಮ್ಮೆ ಮೂಲ ಅಂತೆ. ಹಾಗಂತ ನಾನು ಪುಸ್ತಕದಲ್ಲಿ ಓದಿದ್ದೀನಿ. ಇದು ಬರೀ ಶೀತದಿಂದ ಬರೋ ಕೆಮ್ಮು ಯಶೋದ, ಬೇರೆ ಯಾವ ಕೆಮ್ಮು ಅಲ್ಲ. ಈಗ ಡಾಕ್ಟರ್ ಹತ್ರ ಹೋದರೆ ಏನು ತಪ್ಪು ಹೇಳಿ? ನನಗೂ ನೆಮ್ಮದಿನಿ. ನೋಡಿ ದೇವ್ಕಿ, ಗರ್ಭಿಣಿಯರಿಗೆ ಕಾಯಿಲೆಗಳು ಬೇಗ ಅಂಟತ್ವಂತೆ. ನಾವು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು, ಗೊತ್ತಾಯ್ತಾ? ಬನ್ನಿ ಹೋಗೋಣ. ಅಲ್ಲ, ಬನ್ನಿ ನೀವು, ಬನ್ನಿ.
ತಿರ್ಬೋಕಿಗಳಂತ ಕೆಲಸ ಮಾಡೋದು. ಹೋಗಿ ಹೋಗಿ ಲೆಕ್ಚರ್ ಕೈಲಿ ಬೈಸ್ಕೊಳಕ್ಕಾಗುತ್ತೇನು ರೀ? 1 ಗಂಟೆ ನಿರರ್ಗಳವಾಗಿ ಪಾಠ ಮಾಡ್ದಂಗೆ ಬೈತಾರೆ. ಅಲ್ಲ ರೀ, ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ಏನು ಮಾಡಬೇಕು? ಫೋನ್ ನಂಬರ್ ಇದೆಯಾ? ಇಲ್ಲ ರೀ, ಮನೇಲಿ ಫೋನ್ ಹಾಕ್ಸ್ಕೊಂಡಿಲ್ಲ. ಲ್ಯಾಂಡ್ಲೈನು ಇಲ್ವೇನ್ರಿ? ಫೋನ್ ಇಲ್ಲದೆ ಇದ್ರೇ ನಿಜವಾಗ್ಲೂ ಮನುಷ್ಯರ ಥರ ಇರ್ತಾರೆ. ನಾನು ನೋಡಿಲ್ವಾ, ಕಿವಿಗೊಂದು, ಕತ್ತಿಗೊಂದು, ಬಾಯಿಗೊಂದು ನೇತಾಕೊಂಡು ಹುಚ್ಚಿರ ಥರ ನಕ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾದ್ರೆ ನಿಮ್ಮ ಮನೆಗೆ ಫೋನ್ ಮಾಡೋಗಿಲ್ಲ? ಅಣ್ಣನ ಮೊಬೈಲಿಗೆ ಮಾಡಿ ನಂಬರ್ ಕೊಡ್ಲಾ? ಏ ಬೇಡ ಬಿಡಿ. ಹಾಗಾದರೆ ಅಕ್ಕ ಅತ್ತಿಗೆ ನಂಬರ್ ಕೊಡ್ಲಾ? ಅವ್ರೇನು ಬೈಯಲ್ಲ, ನೇರವಾಗಿ ಅಟ್ಯಾಕ್ ಮಾಡ್ತಾರೆ. ನಿಮ್ಮನ್ನು ನೋಡುವಾಗಲೇ ಗೊತ್ತಾಯಿತು ನಿಮ್ಮ ಮನೇಲಿ ಇರೋರೆಲ್ಲ ಟೆರರಿಸ್ಟ್ಗಳೇ ಅಂತ. ನಿಮ್ಮ ಹತ್ರ ಫೋನ್ ಇಲ್ವಾ? ಇಲ್ಲ. ನೀವೇನು ತಿಳ್ಕೊಳ್ಳೋದಿಲ್ಲ ಅಂದರೆ ನಾನೇ ನಿಮ್ಗೊಂದು ಗಿಫ್ಟ್ ಕೊಡ್ಸ್ಲಾ? ಗಿಫ್ಟ್ ಕೊಟ್ಟರೆ ಬೇಡ ಅನ್ಬಾರ್ದಂತೆ. ಓಕೆ. ಥ್ಯಾಂಕ್ ಯು. ಯಶೋಧ ಅವರೇ, ದೇವ್ಕಿಗೆ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ಅಷ್ಟಕ್ಕೆ ನೀವು ಇಷ್ಟೊಂದು ಗಾಬರಿ ಆಗೋದಾ? ನೋಡಿ, ಇವ್ರಿಗೆ ಯಾವುದೇ ಥರ ಇನ್ಫೆಕ್ಷನ್ನೂ ಆಗಿಲ್ಲ. ದೇವ್ಕಿ, ನಿಮ್ಗೇನಾದರೂ ಗಂಟ್ಲು ಕೆರೆತ, ಗಂಟ್ಲು ಉರಿ, ನೆಗಡಿ ಅನ್ನೋ ಥರ ಫೀಲಿಂಗ್ ಇದೆಯಾ? ಇಲ್ಲ ಡಾಕ್ಟರ್, ಇದ್ದಕ್ಕಿದ್ದಾಗೆ ಲೈಟಾಗಿ 1-2 ಸಲ ಕೆಮ್ಮು ಬಂತು ಅಷ್ಟೇ. ಅಷ್ಟಕ್ಕೆ ಯಶೋಧ ಗಾಬರಿ ಆಗಿಬಿಟ್ರು. ನನಗೇನು ಹೇಳೋದಕ್ಕೆ ಅವಕಾಶ ಕೊಡಲಿಲ್ಲ, ಇಲ್ಲಿಗೆ ಹೇಳ್ಕೊಂಬಂದ್ಬಿಟ್ರು. ಹಾಗಲ್ಲ, 5-6 ಸಾರಿ ಕೆಮ್ಮದ್ರಿ ನೀವು. ಮುಂದೆ ಕೆಟ್ಟದಾಗೋದನ್ನು ಕಾಯೋದಕ್ಕಿಂತ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೇದಲ್ವಾ ಡಾಕ್ಟರ್? ಕರೆಕ್ಟ್. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಈ ಮಾತು ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಸುಭಾಷಿತ ಇದ್ದಾಗೆ. ರೋಗ ಬರೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ತಗೊಳ್ಳೋದು ತುಂಬಾ ಒಳ್ಳೆಯದು. ಯಶೋಧ, ಆ್ಯಸ್ ಎ ಡಾಕ್ಟರ್ ನಾನಂತೂ ನಿಮ್ಮ ಕಾಳಜಿನ ತುಂಬ ಮೆಚ್ತೀನಿ. ನಿಮ್ಮಂಥವ್ರಿದ್ದರೆ ನಮ್ಮ ಕೆಲಸ ಅರ್ಧ ಕಡಿಮೆ ಆಗತ್ತೆ ನೋಡಿ. ದೇವ್ಕಿ ಮಹಡಿ ಹತ್ತಿಳಿಬಾರ್ದು ಅಂತ ರೂಮ್ನ ಕೆಳಗಡೆ ಅರೇಂಜ್ ಮಾಡಿಕೊಟ್ಟಿದ್ದೀನಿ. ಯಶೋಧ ಅವರೇ, ಇದು ತುಂಬ ಅತಿ ಅನ್ನಿಸ್ತಾ ಇಲ್ವಾ? ಯಾಕೆ ಗೊತ್ತಾ, ತುಂಬ ಗರ್ಭಿಣಿಯರು ಕೆಲಸ ಮಾಡೋದು ನೀವು ನೋಡೇ ಇಲ್ವಾ? ಮನೆ ಕಟ್ಟುವಾಗ ಜಲ್ಲಿ ಹೊರ್ತಾರಲ್ಲ, ಅವರಲ್ಲಿ ಇಬ್ಬರಾದರೂ ಗರ್ಭಿಣಿಯರು ಇದ್ದೇ ಇರ್ತಾರೆ. ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅದನ್ನಂತೂ ನಾನು ಗಮನಿಸ್ತಾನೇ ಇರ್ತೀನಿ. ಹಾಗಲ್ಲ ಡಾಕ್ಟರ್, ಏನಾದರೂ ಹೆಚ್ಚು ಕಡಿಮೆ ಆದರೆ? ಹಾಗೆಲ್ಲ ಅಷ್ಟು ಸುಲಭವಾಗಿ ಏನೂ ಆಗಲ್ಲ ಯಶೋಧ ಅವರೇ. ದೇವ್ಕಿ, ನೀವು ಮಾತ್ರ ಅಲಕ್ಷ್ಯ ಮಾಡಬಾರ್ದು. ಮೆಟ್ಲು ಹತ್ತುವಾಗ ಇಳಿಯುವಾಗ ತುಂಬಾ ಹುಷಾರಾಗಿರಬೇಕು. ಇಲ್ಲ ಡಾಕ್ಟರ್, ನನಗೂ ಅಷ್ಟೇ ಕಾಳಜಿ ಇದೆ. ಒಟ್ಟಿನಲ್ಲಿ ಯಶೋಧ ಅವ್ರಿಗೆ ತವ್ರ ಮನೆ ಜವಾಬ್ದಾರಿ ಬಂದಿದೆ. ನನಗಂತೂ ತವರನ್ನು ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ನೋಡಿ. ಛೆಛೆ, ಈ ಸಮಯದಲ್ಲಿ, ಅದು ಇಂಥ ಸಂದರ್ಭದಲ್ಲಿ ನೀವು ಈ ಥರ ಭಾವೋದ್ವೇಗಗಳನ್ನ ಇಟ್ಕೊಳ್ಳೇಬಾರ್ದು. ಹಾಗಲ್ಲ ಡಾಕ್ಟರ್, ನಾನು ತಾಯಿ ಆಗಲಿಲ್ಲ ಅಂತ ಈ ಮಾತನ್ನು ಹೇಳ್ತಾ ಇಲ್ಲ. ನನಗೆ ತಾಯಿನೇ ಇಲ್ವಲ್ಲ, ಅದಕ್ಕೆ ಹೇಳಿದೆ. ಡಾಕ್ಟರ್, ದೇವ್ಕಿಗೆ ಬೇರೆ ಏನಾದರೂ ಔಷಧಿ? ಬೇರೆ ಏನು ಬೇಡ, ಈಗ ಕೊಟ್ಟಿರೋದನ್ನೇ ಕಂಟಿನ್ಯೂ ಮಾಡಿದ್ರೆ ಸಾಕು. ನೀವಿನ್ನು ಹೊರಡಿ. ಟೇಕ್ ಕೇರ್ ದೇವ್ಕಿ.
ದೇವ್ಕಿ ಏನು ಮಾಡ್ತಾ ಇದ್ದೀರಾ? ಗ್ಲಾಸ್ ಏರಿಸಿ, ಮೊದಲೇ ನಿಮಗೆ ಹುಷಾರಿಲ್ಲ. ಅಲ್ಲ, ಯಾರೋ ಪರಿಚಯದವರು ಅಂತ ಗ್ಲಾಸ್ ಇಳಿಸಿ ರಸ್ತೆಯಲ್ಲಿ ಗ್ಲಾಸ್ ಏರಿಸಿ. ಪ್ಲೀಸ್ ಸುಮ್ಮನೆ ಕೂತ್ಕೊಳ್ಳಿ ನೀವು. ದೇವ್ಕಿ, ಮತ್ತೆ ಸುಸ್ತಾಯ್ತಾ? ಇಲ್ಲ ಏನೂ ಇಲ್ಲ. ಅಲ್ಲ ದೇವ್ಕಿ, ಪರಿಚಯದವ್ರು ಯಾರೋ ರಸ್ತೆಯಲ್ಲಿ ಕಾಣಿಸಿದ್ರು ಅಂತ ಅವ್ರನ್ನ ಮಾತಾಡ್ಸೋದಕ್ಕೆ ಹೊರಟ್ರಲ್ಲ, ಅಕಸ್ಮಾತ್ ಅವ್ರೇನಾದರೂ ನಿಮ್ಮನ್ನು ನೋಡಿದಿದ್ರೆ ನಿಮ್ಮ ಗತಿ ಏನು, ನಮ್ಮ ಗತಿ ಏನು? ಅಷ್ಟು ಬುದ್ಧಿ ಬೇಡವಾ ನಿಮಗೆ? ತಪ್ಪಾಯಿತು, ಸಾರಿ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಸರಿ ಬಿಡಿ, ಕುಡಿಯೋದಕ್ಕೆ ಬಿಸಿ ಬಿಸಿಯಾಗಿ ಹಾರ್ಲಿಕ್ಸ್ ತಂದ್ಕೊಡ್ಲಾ? ಇಲ್ಲ, ಈಗ ಬೇಡ, ಆಮೇಲೆ ತಗೋತೀನಿ. ಮೆಡಿಸಿನ್ಸು ಎಷ್ಟೆಷ್ಟೊತ್ತಿಗೆ ಯಾವ್ದಾವ್ದು ತೊಗೊಳ್ಬೇಕು ಅಂತ ಚೀಟಿ ಬರೆದಿಟ್ಟಿರ್ತೀನಿ, ಸರಿನಾ? ದೇವ್ಕಿ, ಹೇಗಿದೆಯಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಸುಮತಿ ಹೇಗಿದ್ದಾಳೆ? ನೆಟ್ಟಿಗಿದ್ದಾಳೆ ತಾನೆ? ಇದ್ದಾಳೆ ಅನಿಸುತ್ತೆ. ನಾನು ಬೆಳಗ್ಗೆ ಆಫೀಸಿಗೆ ಬಂದರೆ ಹೋಗೋದೇ ಸಂಜೆ ಆಗುತ್ತೆ. ಅಣ್ಣ ಅತ್ತಿಗೇನೋ ಅಷ್ಟೇ. ನಿವ್ಯಕ್ಕ, ನನಗಂತೂ ಅವಳದೇ ಚಿಂತೆ. ಒಂದೊಂದ್ಸಲ ಕನಸಲ್ಲೂ ಅವಳೇ ಬರ್ತಾಳೆ. ಪಿಕ್ಚರ್ಗೆ ಹೋದಾಗೆ, ಹೋಟ್ಲಲ್ಲಿ ಇದ್ದಂಗೆ, ಇನ್ಯಾರ್ದೋ ಜೊತೆ ಬೈಕಲ್ಲಿ ತಿರ್ಗಾಡ್ತಾ ಇರೋ ಕನಸು ಬೀಳ್ತಿರುತ್ತೆ. ನಿನಗೂ ಅಮ್ಮನ ಕಾಯಿಲೆ ಶುರು ಆಯಿತಾ? ಹಾಗೇನೂ ಆಗಿರಲ್ಲ ಕಣೆ. ಅಕ್ಕ, ಯಾವುದಕ್ಕೂ ದೇವ್ಕಿ ಹೀಗಂದ್ಲು ಅಂತ ನೀನು ಅವಳಿಗೆ ಹೇಳಿಬಿಡು. ಅಕಸ್ಮಾತ್ ಏನಾದ್ರು ತಪ್ಪು ಮಾಡಿದರೆ ತಿದ್ಕೊಳ್ಳಿ ಅಲ್ವಾ? ಇಲ್ಲಿ ಬಗ್ಗೆ ನೀನೇನು ಟೆನ್ಷನ್ ತಗೋಬೇಡ. ಈಗ ಹೇಗಿದೆ ಮುಂಬೈ? ಅದ್ಭುತವಾಗಿ ಚೇತರಿಸ್ಕೊಂಡಿದೆ. ಈ ಸಿಟಿಗಳೆಲ್ಲ ಹಾಗೆ, ಗಾಯ ಆಗೋದು ಬೇಗ, ಮಾಯೋದು ಬೇಗ. ಸರಿ ದೇವ್ಕಿ, ನನಗೆ ವರ್ಕ್ ಲೋಡ್ ಜಾಸ್ತಿ ಇದೆ, ಆಮೇಲೆ ಫೋನ್ ಮಾಡಲಾ? ಆಮೇಲೆ ಫೋನ್ ಮಾಡೋದೇನು ಬೇಡ. ಸುಮತಿ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ಸರಿಮ್ಮ, ಬಾಯ್.
ಏನಾಯ್ತು ದೇವ್ಕಿ? ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ಲ, ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗಬೇಕಾಗಿತ್ತು. ಅಯ್ಯೋ ಹೇಳಿ, ಅದಕ್ಕೆ ಯಾಕೆ ಹಿಂಜರಿಕೆ? ಯಾಕೋ ಮನೆಗೆ ಹೋಗಬೇಕು ಅನ್ನಿಸ್ತಿದೆ. ತುಂಬ ನೆನಪಾಗ್ತಿದ್ದಾರೆ, ಎಲ್ಲರೂ ನೋಡಬೇಕು ಅನ್ನಿಸ್ತಿದೆ. ನಿಮ್ಮ ತಾಯಿ ನೋಡ್ಕೊಂಡು ಬಂದ್ರಲ್ಲ ದೇವ್ಕಿ? ಊರಿಗಲ್ಲ, ಅಣ್ಣನ ಮನೆಗೆ. ನೋಡಿ, ನನಗೇನಿಲ್ಲ, ಆದರೆ ನಿಮಗೆ ತೊಂದರೆ ಆಗತ್ತೆ ಅಂತ. ಯಾಕೆಂದರೆ ಈಗ ನಿಮ್ಮ ಮುಖ, ಹಾವಭಾವ ಎಲ್ರಿಗೂ ಬೇಗ ಗೊತ್ತಾಗತ್ತೆ. ಆ ರೀತಿಯೆಲ್ಲ ಏನೂ ಆಗಲ್ಲ ಯಶೋಧ. ಯಾಕಂದರೆ ಮದುವೆ ಆಗಿದ್ದಿದ್ರೆ ಎಲ್ರಿಗೂ ಅದೇ ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಈಗ ಯಾರಿಗೂ ಅಂತ ಅನುಮಾನ ಬರೋದಿಲ್ಲ. ಅಕಸ್ಮಾತ್ ಬಂದರೆ ಹೆಂಗಸ್ರಿಗಂತೂ ಇಂಥ ಸುಳಿವು ಸಿಗೋದು ಬೇಗ. ನಿಮ್ಮ ಅತ್ತಿಗೆಗಂತೂ ಖಂಡಿತ ಸಂಶಯ ಬಂದೇ ಬರುತ್ತೆ. ಆ ರೀತಿಯೆಲ್ಲ ಏನೂ ಆಗಲ್ಲ ಯಶೋಧ. ಹಾಗೆಲ್ಲ ಅಂದ್ಕೋಬೇಡಿ ದೇವ್ಕಿ ನೀವು. ಹೆಂಗಸ್ರ ಕಣ್ಣು ತುಂಬ ಚುರುಕು, ಅವ್ರ ಬುದ್ಧಿ ಅಂತೂ ತುಂಬ ಸೂಕ್ಷ್ಮ. ಇಂಥ ವಿಚಾರದಲ್ಲಂತೂ ಅವ್ರ ತಲೆ ತುಂಬ ಫಾಸ್ಟಾಗಿ ಓಡ್ತಾ ಇರುತ್ತೆ. ಇಲ್ಲ, ನಮ್ಮ ಅಣ್ಣನಿಗೆ, ನಮ್ಮ ಅತ್ತಿಗೆಗೆ ನನ್ನ ಮಾತಿನ ಮೇಲೆ ತುಂಬ ನಂಬಿಕೆ ಇದೆ. ಆ ರೀತಿ ಇಲ್ಲ, ಯಾರೂ ನನ್ನ ಮಾತಿನ ಬಗ್ಗೆ ಅನುಮಾನ ಪಡೋದಿಲ್ಲ. ದೇವ್ಕಿ, ಇಲ್ಲಿ ಅನುಮಾನದ ವಿಷಯ ಬರಲ್ಲ. ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಬೇಡ ಅಂತ ಹೇಳಿದ್ರೆ ನಿಮಗೆ ಬೇಜಾರಾಗತ್ತೆ. ನಿಮ್ಮನ್ನು ಅಲ್ಲಿ ಕಳಿಸಿದ್ರೆ ನನಗಿಲ್ಲ ಆತಂಕ. ನಿಮ್ಮ ಇಷ್ಟ ಬಂದಾಗ ಮಾಡಿ.